ನಿಮ್ಮೆಲ್ಲರ ಪರವಾಗಿ ಏನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಮಾರ್ಗದರ್ಶಕರಾದಂತಹ ರಾಧಾಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲರೂ ಸಹ ಸತೀಶ್ ಗೌಡ್ರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ. ಅವ್ರಿಗೆ ಈ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ, ಯಶಸ್ಸು ಸದಾ ಸಿಗಲಿ ಅಂತೇಳಿ ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ಈ ಪ್ರಕೃತಿಯನ್ನು ಪ್ರಾರ್ಥಿಸ್ತಾ ಹಾಗೂ ವಿಶೇಷವಾಗಿ ಭಗವಾನ್ ಬುದ್ಧರಲ್ಲಿ ಪ್ರಾರ್ಥಿಸ್ತಾ ನಿನಗೆ ನೀನೇ ಬೆಳಕು ಎಂಬ ಮಾತಿನೊಂದಿಗೆ ನಾನು ಅವರಿಗೆ ಆಶಿಸ್ತಾ ಇದ್ದೀನಿ. ನಿಮಗೆ ನೀವೇ ಬೆಳಕು, ನಿಮಗೆಲ್ಲ ಯಶಸ್ಸುಗಳು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಇಲ್ಲಿರುವಂಥ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಆಶಿಸ್ತಾ ಇದ್ದೀನಿ. ಶುಭವಾಗಲಿ. ಎಲ್ಲರಿಗೂ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮೊಟ್ಟಿಗೆ ಬೆರೀತಾ ನಮ್ಮನ್ನು ನಗಿಸ್ತಾ ನೀವು ಸಹ ನಗುತ್ತಾ ಆರೋಗ್ಯವಾಗಿರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸತೀಶ್ ಅವರು ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆ ಮಾಡೋದ್ರ ಮುಖಾಂತರ ಅವ್ರ ಬರ್ತ್ಡೇನ ಇವತ್ತು ಈ ನಟರಾಜ ಪಾರ್ಕಲ್ಲಿ ಆಚರಿಸ್ತಿದ್ದಾರೆ. ಅವ್ರಿಗೆ ನಾವು ಎಲ್ಲ ಸ್ನೇಹಿತರ ಪರವಾಗಿ ಶುಭ ಹಾರೈಸೋಣ. ಮತ್ತು ಅವರ ರಾಜಕೀಯ, ಸಾಮಾಜಿಕ ಮತ್ತು ಬೇರೆ ಅವರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ. ಕೆಲವೊಮ್ಮೆ ನಿನಗೆ ನೀನೇ ಬೆಳಕು ಕರೆಕ್ಟು, ಕೆಲವೊಮ್ಮೆ ಅವರು ಸ್ವಲ್ಪ ಕತ್ಲು ಮಾಡ್ಕೋತಾರೆ, ಅದು ಈ ಪ್ರಕೃತಿ ನಿಯಮನ ನನಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಬೆಳಕು ಪ್ರಜ್ವಲಿಸಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಪಾರ್ಕ್ನ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೆ ಶುಭ ಕೋರೋಣ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇವತ್ತು ಏನು ನಮ್ಮ ಸತೀಶ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ, ಜೊತೆಗೆ ಏನು ಈ ಪಾರ್ಕಲ್ಲಿ ನಾವು ಪೂರ್ತಿ ನಮ್ಮ ಲೀಡ್ರ್ ಅಂತೇಳಿ ರಾಧಾಕೃಷ್ಣ ಇದ್ದಾರೆ. ಇನ್ನು ಎಷ್ಟು ಹೇಳಕ್ಕೆ ಹೋದರೆ ಸಮಯ ಸಾಲದು, ಯಾಕೆಂದರೆ ಪ್ರೀತಿ ಅನ್ನೋದು ನೋಡಿ ಇಷ್ಟೊಂದು ಬೆಳಗ್ಗೆನೇ ಇಷ್ಟು ಜನ ಸೇರಿ ನಮ್ಮ ಸತೀಶ್ ಗೌಡರಿಗೆ ಏನು ಇವತ್ತು ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಇದೇ ರೀತಿ ಅವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಪ್ರೀತಿ ಯಾರು ಸದಾ ಇರಲಿ ಅಂತ ಹೇಳ್ತಾ ನಾವು ಅವ್ರಿಗೆ ಮತ್ತೊಬ್ಬ ಶುಭ ಕೊಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರುಗುಣಿಯಾಗಿರ್ತೀನಿ. ಹಾಗೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ನಾವೆಲ್ಲ ಸ್ನೇಹಿತರು ಬೆರೆಯೋಕ್ಕೆ, ನಾವೆಲ್ಲ ಒಂದು ಮಾತಾಡ್ಕೊಳ್ಳೋಕ್ಕೆ, ನಾವೆಲ್ಲ ಒಂದು ನೆನಪಿಸ್ಕೊಳ್ಳೋಕ್ಕೆ ಒಂದು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ನಮ್ಮ ರಾಧಾಕೃಷ್ಣ ಸಾರು ಇದೊಂದು ಅವರು ಮಾರ್ಗದರ್ಶಕರವರು. ಅವರು ಕೆಲವು ದಿನಗಳಿಂದ ಹೇಳಿದ್ರು, ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಮಾಡೋದು ಬೇಡ, ಇಲ್ಲೇ ಮಾಡೋಣ ಬರ್ತ್ಡೇಗಳು, ನಾವು ಎಲ್ಲ ಸೇರ್ಬೋದು, ನಾವು ಎಲ್ಲ ಬೆರಿಬೋದು, ನಾವು ಜನಗಳಿಗೆ ಒಂದು ಉಪಯೋಗ ಆಗೋ ಥರ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ, ಒಂದು ಐ ಕ್ಯಾಂಪ್ ಮಾಡೋಣ, ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಒದಕೆ ಕೊಡೋಣ, ಒಂದು ಬ್ಲೈಂಡ್ ಸ್ಕೂಲ್ಗೆ ಒಂದು ಏನಾದರೂ ಒಂದು ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ ಸ್ಟಾರ್ಟ್ ಮಾಡಿದ್ದು ಇವತ್ತೇನಾಗಿದೆ ಅಂದರೆ ದೊಡ್ಡ ಮಟ್ಟಕ್ಕೆ ಬೃಹದಾಕಾರವಾಗಿ ಬೆಳೆದಿದೆ. ಅದು ನಿಮ್ಮೆಲ್ಲರ ಸ್ನೇಹ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸನೇ ಕಾರಣ. ಹಾಗೆ ನಾವು ಇಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಸಮಾಜದಲ್ಲಿ ಗುರುತಿಸ್ಕೊಂಡು ನಾವು ನಾಗರಿಕರಿಗೆ ಏನು ನಮ್ಮ ಕೈಲಾಗೋ ಸಹಾಯ ಮಾಡಿಕೊಂಡು ನಾವು ಪ್ರತಿ ಸಂದರ್ಭದಲ್ಲೂ ಪ್ರತಿ ಕಷ್ಟದಲ್ಲೂ ಅವ್ರ ಜೊತೆ ನೆರವಾಗಿದ್ದೀವಿ. ನಾವು ಒಂದು ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಒಂದು ಯಾವುದಾದ್ರೂ ಒಂದು ತೊಂದರೆಗಳಾದಾಗ ಆ ತೊಂದರೆಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ನಾವು ತೊಂದರೆ ಆದಾಗ ನಾವು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡಿಸ್ಬೋದು, ಒಂದು ಬೆಡ್ ವ್ಯವಸ್ಥೆ ಮಾಡ್ಬೋದು. ಅದೆಲ್ಲ ಮಾಡೋ ಮೂಲಕ ನಾವು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಆದ್ದರಿಂದ ನಾವು ನಿಮ್ಮೆಲ್ಲ ಆಶೀರ್ವಾದದಿಂದ ನಾವು ಸಮಾಜದಲ್ಲಿ ಆಗಲಿ ರಾಜಕೀಯದಲ್ಲಾಗಲಿ ನಾವು ಬೆಳೆಸ್ಕೊಂಡು ಗುರುತಿಸ್ಕೊಂಡಿದ್ದೀವಿ. ಆದ್ದರಿಂದ ನಮಗೆ ನೀವು ಪ್ರೋತ್ಸಾಹ ಬೇಕು, ನಿಮ್ಮ ಪ್ರೀತಿ ವಿಶ್ವಾಸ ಬೇಕು. ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಾಗಲಿ ರಾಜಕೀಯದಲ್ಲಾಗಲಿ ಸಾಧನೆ ಮಾಡೋಕ್ಕೆ ನೀವೊಂದು ಅವಕಾಶ ಮಾಡಿಕೊಡ್ಬೇಕು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಎಲೆಕ್ಷನಲ್ಲಿ ನಿಂತ್ಕೋಬೇಕು ಅಂತೇಳಿ ಎಲ್ಲ ಮಾತುಕತೆ ಆಡ್ತಾ ಇದ್ದಾರೆ. ಈ ಸಲ ಕಾರ್ಪೊರೇಟರ್ ಆಗಬೇಕು ಅಂತೇಳಿ ಅಂದರೆ ಈ ಬಾರಿಯ GBA ಚುನಾವಣೆಯಲ್ಲಿ ಇವರ ಪಾತ್ರ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ನಾನು ಯಾಕೆ ಅಂದರೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಲವಾರು ನನ್ನ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀನಿ. ನಾನು ಹಲವಾರು ಕಾರ್ಯಕ್ರಮಗಳು ಮಾಡೋ ಮೂಲಕ ಗುರುತಿಸ್ಕೊಂಡಿದ್ದೀನಿ. ಆದ್ದರಿಂದ
ಮುಂದೆ ಬರೋ GB ಎಲೆಕ್ಷನ್ನಲ್ಲಿ ನಾನು ಆಕಾಂಕ್ಷಿಯಾಗಿದ್ದೇನೆ. ನಾನು ಕೇಳಿದ್ದೇನೆ, ನಾನು ದೊಡ್ಡವ್ರ ಹತ್ರ ಎಲ್ಲ ಮಾತಾಡಿದ್ದೇನೆ. ನೋಡೋಣ, ಇನ್ನು ಎಲೆಕ್ಷನ್ ಫಿಕ್ಸ್ ಆಗಲಿ, ನೋಡೋಣ, ಎಲೆಕ್ಷನ್ ಫಿಕ್ಸ್ ಆದಮೇಲೆ ಮಾತಾಡೋಣ ಅಂತ ದೊಡ್ಡವರು ಹೇಳ್ತಾ ಇದ್ದಾರೆ. MLA ಆಗಿರ್ಬೋದು, MP ಆಗಿರ್ಬೋದು, ನಮ್ಮ ಹಿರಿಯ ನಾಗರಿಕರು ಆಗಿರ್ಬೋದು, ನಮ್ಮ ಹಿರಿಯ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಊರಿನ ಹಿತೈಷಿಗಳಾಗಿರ್ಬೋದು, ಎಲ್ಲರ ಆಶೀರ್ವಾದ ನನಗಿದೆ. ಸರ್, ಯಾವ ವಾರ್ಡಿಂದ ತಾವು ನಿಂತ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀರಾ? ಸಾರಕ್ಕಿ ವಾರ್ಡಲ್ಲೂ ಕೇಳಿದ್ದೀನಿ, ಶಾಖಾಂಬಿ ನಗರ ವಾರ್ಡಲ್ಲೂ ಕೇಳಿದ್ದೀನಿ. ಎರಡರಲ್ಲಿ ಒಂದು ವಾರ್ಡು ನಮಗೂ ಅವಕಾಶ ಮಾಡಿಕೊಡಿ. ನಾವು ಗೌಡ್ರ ಸಂಖ್ಯೆ 28,000 ಇದ್ದೀವಿ ಜಯನಗರ ಕ್ಷೇತ್ರದಲ್ಲಿ. ನಮ್ಗೇನು ಮಾಡಿದ್ದೀರ ನೀವು? ಜಯನಗರ ಕ್ಷೇತ್ರದಲ್ಲಿ ಎಲ್ಲಿ ಗೌಡ್ರನ್ನ ಗುರುತಿಸಿದ್ದೀರ ನೀವು? ಅದಕ್ಕೋಸ್ಕರ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳಿದ್ದೀನಿ MLA ಅವ್ರ ಹತ್ರ, MP ಅವ್ರ ಹತ್ರ. ಆಯಿತು, ಎಲೆಕ್ಷನ್ ಅನೌನ್ಸ್ ಆಗಲಿ, ನೋಡೋಣ ಅಂತ ಹೇಳಿದ್ದಾರೆ. ನಿಮಗೆ ಹೆಚ್ಚಾಗಿ ಯಾವ ಒಂದು ಜನ ನಿಮ್ಗೆ ಬಲ ಜಾಸ್ತಿ ಇದೆ ಸರ್? ನಿಮ್ಗೆ ಯಾವ ಬಲ ಜಾಸ್ತಿ ಇದೆ? ನಮಗೆ ಸಾರಕ್ಕಿ ವಾರ್ಡಲ್ಲೂ ಇದೆ, ಶಾಖಾಂಬಿ ನಗರ ವಾರ್ಡಲ್ಲೂ ಇದೆ. ಗೆದ್ದೆ ಗೆಲ್ತೀರಾ ಕಾರ್ಪೊರೇಟರ್ ಕೊಟ್ಟರೆ? 100% 100ಕ್ಕೆ 100 ಭಾಗ ನನಗೆ ಜನಗಳ ಆಶೀರ್ವಾದ ಇದೆ, ನಿಮ್ಮ ಪ್ರೀತಿ ವಿಶ್ವಾಸ ಇದೆ. ನಾನು 100ಕ್ಕೆ 100 ಭಾಗ ನಾನು ಗೆದ್ದೇ ಗೆಲ್ತೀನಿ. ಆತ್ಮೀಯ ಬಂಧುಗಳೇ, ಇಂದು ನಮ್ಮ ಪ್ರೀತಿಯ ನೆಚ್ಚಿನ ಗೆಳೆಯ ಸತೀಶ್ ಗೌಡ ಅವರ BJP ಮುಖಂಡರು ಸತೀಶ್ ಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಎಲ್ಲ ಉತ್ತರ ಕರ್ನಾಟಕದ ಒಂದು ಸಂಘ ಇದೆ. ಆ ಸಂಘದ ಪರವಾಗಿ ಇವರಿಗೆ ನಮ್ಮದೆಲ್ಲ ಬೆಂಬಲ ಇರುತ್ತೆ. ಇವರಿಗೆ ಮುಂದೆ ಎಲ್ಲ ರಾಜಕೀಯವಾಗಿ ಇವರು ಮುಂದೆ ಬೆಳೀಲಿ ಅಂತ ನಮಗೂ ಆಸೆ ಇದೆ. ಇವ್ರ ಜೊತೆ ಯಾವಾಗಲೂ ಸದಾ ಇದ್ಕೊಂಡು ಮುಂದೆ ಇವರೆಲ್ಲ ರಾಜಕೀಯ ಪ್ರಾತಿನಿಧ್ಯ ಎಲ್ಲ ಸಿಗಲಿ ಇವರಿಗೆ. ಇದರಿಂದ ಇವರು ರಾಜಕೀಯವಾಗಿ ಬೆಳೆದು ಸಮಾಜ ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ BJP ನಾಯಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಬರುವ GB ಎಲೆಕ್ಷನಲ್ಲಿ ಅತಿ ಹೆಚ್ಚು ಗೌಡ ಕಮ್ಯುನಿಟಿ ಇಲ್ಲಿ ಇರೋದ್ರಿಂದ ಗೌಡ ಕಮ್ಯುನಿಟಿಗೆ ಅವಕಾಶ ಕೊಡಬೇಕಂತ ಸಾರ್ವಜನಿಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಅವ್ರಿಗೆ ಇಲ್ಲಿ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಮೇನಾಗಿ ಡೋರ್ ಟು ಡೋರ್ ಮನೆಗೆ ಹೋಗಿ ಅವರು ಒಂದು ಸಾಮಾಜಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ಆರೋಗ್ಯಕರ ಕಾರ್ಯಗಳು ಏನೇನು ಕೆಲಸ ಮಾಡಬೇಕು ಮನೆಗೆ ಹೋಗಿ ಅವ್ರ ಕಷ್ಟ ಸುಖಗಳನ್ನ ಅವ್ರು ಕೇಳ್ತಾರೆ. ಪ್ರತಿದಿನ ಮನೆಗೆ ಹೋಗಿ ಒಂದು ವಾರ್ಡ್ ಒಂದು ಇದು ಏನೋ ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಂದಕೊರತೆಗಳು ವಿಚಾರಿಸ್ಕೊಳ್ಳೋದಾಗಲಿ ಎಲ್ಲನೂ ನೇರವಾಗಿ ಭಾಗವಹಿಸಿ ಒಂದು ಜನಮೆಚ್ಚಿನ ನಾಯಕ ಅನ್ಸ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕೆ ಮುಂದಿನ ಬರೋ ಇದರಲ್ಲಿ ಅವ್ರಿಗೆ ಖಂಡಿತವಾಗಿ ಈ ಸರಿ ಅವ್ರಿಗೆ ಕೌನ್ಸಿಲರ್ ಟಿಕೆಟ್ ಕೊಟ್ಟಲ್ಲಿ ನಾವು ವಿಜೃಂಭಣೆಯಿಂದ ಮತ್ತು ತುಂಬ ಹೆಚ್ಚಿನ ಓಟಿನಿಂದ ಗೆಲ್ಲಿಸಿ ಅವ್ರನ್ನ ಒಂದು ಲೀಡ್ರ್ ಆಗಿ ಮಾಡಬೇಕಾದ ಇದ್ದೀವಿ. ಯಾಕೆಂದರೆ ಇದು ಮುಖ್ಯವಾಗಿ ಅವರು ಲೀಡ್ರ್ ಆಗೋದು ನಮಗೂ ಆಸೆ ಇದೆ. ಯಾಕೆಂದರೆ ಅವರಿಂದ ನಾವು ಭಾಳ ಸೇವೆ ತಗೊಳ್ತಾ ಇದ್ದೀವಿ ಸರ್. ಖಂಡಿತ ನಾವು ಅದಕ್ಕೆ ಈಗಲ್ಲ ನಮ್ಮ ಬಸವರಾಜರಾಗಲಿ, ಇಲ್ಲಿ ನಮ್ಮ ಸಂತೋಷ್ ಬಾಯಿ, ಈಗ ಗೌಡ್ಶ್ರೀ ಎಲ್ಲ ಒಂದು ಟೀಮ್ ಇದೆ. ನಮ್ಮ ರಾಧಾಕೃಷ್ಣ ಸರ್ ನೇತೃತ್ವದಲ್ಲಿ ನಾವು ಹಗಲಿರಲು ಅವ್ರಿಗೆ ಟಿಕೆಟ್ ಸಿಕ್ಕಲ್ಲಿ ಖಂಡಿತ ಹೋರಾಟ ನಾವು ಫೀಲ್ಡ್ಗೆ ಕೆಲಸ ಮಾಡ್ತೀವಿ.
ಖಂಡಿತ ಅವರೆಲ್ಲ ನಮ್ಮ ಯುವಕರು ಇದ್ದಾರೆ. ಖಂಡಿತ ಇವ್ರಿಗೆ ಟಿಕೆಟ್ ಸಿಕ್ಕಲ್ಲಿ ಇವರೆಲ್ಲ ಯುವಕರು ಭಾಳ ಫೀಲ್ಡ್ಗಿಳಿದು ಕೆಲಸ ಮಾಡ್ತೀವಿ. ಇವ್ರನ್ನ ಗೆಲ್ಸೋದಂತೂ ಶತಸಿದ್ಧ ಅನ್ಕೊಂಡಿದ್ದೇವೆ ನಾವು. ಇವರು ಸಾರಕ್ಕಿ ಕೊಟ್ಟರು ಇಲ್ಲಿ ಇವ್ರಿಗೆ ಜನ ಬೆಂಬಲ ಇದೆ, ಮತ್ತು ಶಾಕಾಂಬರಿಲ್ಲೂ ಅತಿ ಹೆಚ್ಚು ಜನ ಬೆಂಬಲನೂ ಇದೆ. ಅವರು ಖಂಡಿತ ಇರ್ತೀವಿ. ಖಂಡಿತ ಅದು ನಮ್ಮ ಧ್ವನಿ ಅಲ್ಲ, ಇದು ಜನಪ್ರತಿನಿಧಿ ಧ್ವನಿ. ಮನೆಗೆ ನಾವು ಅದಕ್ಕೆ ನಾವೆಲ್ಲ ಸೇರಿ ಗೆಳೆಯರ ಬಳಗ ಮತ್ತು ಎಲ್ಲರೂ ಸೇರಿ ಮಹಿಳಾ ಹೊಂದದವರು ಇದ್ದಾರೆ. ನಾವು ಎಲ್ಲ ಹೋಗಿ ಒಂದು ಸುಮಾರು 200-300 ಜನ ಹೋಗಿ MLAಗಾಗಲಿ, ಆಮೇಲೆ ದಕ್ಷಿಣದ ಅಧ್ಯಕ್ಷರಾಗಲಿ, MP ಗಾಗಲಿ, ಸಂಬಂಧಪಟ್ಟ ಇದು ಟಿಕೆಟ್ ಕೊಡೋ ನಾಯಕರುಗಳಿಗೆ ನಾವು ಅಪ್ರೋಚ್ ಮಾಡಿ ಭಾರತೀಯ ಜನತಾ ಪಕ್ಷದಿಂದ ಕೇಳ್ತಾ ಇದ್ದೇವೆ ಸರ್. ಆತ್ಮೀಯ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಇವತ್ತು ನಮ್ಮ ಸತೀಶ್ ಗೌಡ್ರ ಬರ್ತ್ಡೇನ ಆಚರಿಸ್ತಾ ಇದ್ದೀವಿ. ಸೊ ವಿಶೇಷವಾಗಿ ಅವರು ಆರೋಗ್ಯ ಶಿಬಿರ ಆಮೇಲೆ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಕೂಡ ಮಾಡಿಸ್ತಾರೆ, ಈ ವರ್ಷವೂ ಕೂಡ ಮಾಡಿಸ್ತಾ ಇದ್ದಾರೆ. ಅವರಿಗೆ ಸಮಾಜದ ಬಗ್ಗೆ ಅತ್ಯಂತ ಪ್ರೀತಿ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ತುಂಬ ವಿಶೇಷವಾಗಿ ಅವರಿಗೆ ಗೌರವವಿದೆ. ಸೊ ಹಾಗಾಗಿ ಜನಗಳಿಗೆ ಅನುಕೂಲವಾಗಲಿ ಅಂತ ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಪಾಲ್ಗೊಂಡಿದ್ದೀವಿ, ಹೋದ ವರ್ಷನೂ ಪಾಲ್ಗೊಂಡಿದ್ವಿ, ಈ ವರ್ಷನೂ ಕೂಡ ಪಾಲ್ಗೊಂಡಿದ್ವಿ. ಸೊ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾವು ಅವರಿಗೆ ಆಶಿಸ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ 100ಕ್ಕೆ 100 ಸತ್ಯ. ಯಾಕಂದರೆ ಸತೀಶ್ ಗೌಡರು ಸ್ಥಳೀಯವಾಗಿದ್ದಾರೆ. ಯಾರ್ಯಾರು ಎಲ್ಲಿಂದ ಬಂದು ಅಂಥವ್ರಿಗೆ ಅವಕಾಶ ಹೋಗೋನ್ನು ಕಲ್ಪಿಸ್ಕೊಟ್ಟವ್ರೆ. ಸೊ ಸತೀಶ್ ಗೌಡ್ರು ಇವಾಗೆಲ್ಲ ಅವ್ರು ಯಾವಾಗಲೂ ಅವರು ನಮ್ಮದು ವಾರ್ಡ್ನ ಇದು ಆಗಬೇಕಾಗಿದೆ, ಕೌನ್ಸಿಲರ್ ಆಗಬೇಕಾಗಿತ್ತು. ಯಾವುದೋ ವಿಷಯಗಳಿಂದ ಕೈ ತಪ್ಪಿದೆ. ಸೊ ಈ ಬರುವಂಥ ಮುಂದಿನ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಸತೀಶ್ ಗೌಡ್ರ ಜೊತೆ ನಿಲ್ಲುತ್ತೇವೆ, ಅವರಿಗೆ ಗೆಲ್ಲಿಸ್ಕೊಂಡು ಬರುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನುಭವ ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೋ ಮೋಸ್ಟ್ಲಿ ಅವರಿಗೆ ಅನುಭವ ಕೊರತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸತೀಶ್ ಗೌಡ್ರಿಗೆ ಎಲ್ಲ ಕ್ಷೇತ್ರದಲ್ಲಿ ಅವರಿಗೆ ಅನುಭವ ಇದೆ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ನಾವು ಹೇಳ್ತಾ ಇಲ್ಲ, ನಾವು ನೋಡ್ಕೊಂಡು ಬಂದಿದ್ವಿ. ಅವರು ಸಮಾಜದ ಕಾರ್ಯಕ್ರಮಗಳಾಗ್ಬೋದು, ಅವ್ರು ಮಾಡೋಂಥ ಸೇವೆ ಆಗಿರ್ಬೋದು, ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಇವಾಗಲೂ ಕೂಡ ಆಗಲಿ. ಆಮೇಲೆ ನಮ್ಮ ಉತ್ತರ ಕನ್ನಡ ಕ್ಷೇಮ ಸಂಘ ಇದೆ. ಸೊ ಅದಕ್ಕೂ ಪ್ರತಿಯೊಂದು ಬೆಂಬಲವಾಗಿ ಕೂಡ ನಿಂತಿದ್ದಾರೆ ಅವರು. ಅದೇ ಅಂತಲ್ಲ, ಸೊ ನಾವು ಇಲ್ಲಿ ಸುಮಾರು 500-1000 ವೋಟರ್ಸ್ ಇದ್ದೇವೆ ಈ ಉತ್ತರ ಕನ್ನಡ ಕ್ಷೇಮ ಸಂಘದ. ಸೊ ಪ್ರತಿ ಕ್ಷಣದಲ್ಲಿ ನಾವು ಅವ್ರ ಜೊತೆ ನಿಲ್ತೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 100ಕ್ಕೆ 100% ಈ ಸರಿ ಸತೀಶ್ ಗೌಡರು ಗೆಲ್ತಾರಂತ ಭರವಸೆ ನಾವು ಕೊಡ್ತೀವಿ. ನಿಮಗೆ ಸತೀಶ್ ಗೌಡ್ರಲ್ಲ, ನಾವು ಕಾರ್ಯಕರ್ತರಾಗೆ ಕೊಡ್ತೀವಿ ಅಂತ ನಿಮ್ಮಲ್ಲಿ ಹೇಳ್ತೀವಿ. ಓಕೆ, ನಾವು ವಿಶೇಷವಾಗಿ ಅವರಿಗೆ ರಾಜಕೀಯ ಜೀವನದಲ್ಲಾಗಲಿ, ಸಾರ್ವಜನಿಕರಾಗಲಿ, ಸಮಸ್ಯೆಯಲ್ಲಿ ಇನ್ನೂ ಒಳ್ಳೇದಾಗಲಿ, ಭಗವಂತ ದೇವರು ಆಯುಷು ಆರೋಗ್ಯ ಕೊಡಲಿ ಅಂತ ನಮ್ಮೆಲ್ಲ ಪರವಾಗಿ ಕೇಳ್ಕೊತೇವೆ. ಸತೀಶ್ ಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಾಗಿರ್ತೀನಿ. ಏನೇ ಕಷ್ಟಗಳು ಬಂದು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಯಾವಾಗಲೂ ಹೇಗೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸರ್. ಇವತ್ತು ಮಂಜು ಅಂತೇಳಿ ಭಾಳಷ್ಟು ಪ್ರಸಿದ್ಧಿಯಾಗಿದ್ದೀರಿ JP ನಗರದಲ್ಲಿ. ಫಿಲಿಮ್ ಒಂದು ನಿರ್ಮಾಪಕ ಮತ್ತು ನಿರ್ದೇಶಕರಾಗಿ ಕೆಲಸ ಮಾಡಿಕೊಟ್ಟಿದ್ದೀರಿ. ಏನು ಹೇಳ್ತೀರಾ ಸತೀಶ್ ಗೌಡ್ರ ಬಗ್ಗೆ, ತಾವು ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಸತೀಶ್ ಗೌಡ್ರನ್ನ ನಾನು ಪ್ರೀತಿಯಿಂದ ಬಸೋ ಅಂತ ಕರಿತೀನಿ. ಅವರು ಬೂಸು ಅಂದ್ಬಿಡು ಅಂತ ಅಂತಾರೆ. ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಸೋ. ಥ್ಯಾಂಕ್ ಯು. ಮುಂದಿನ ಕಾರ್ಪೊರೇಟರ್ ಆಗಬೇಕು ಅನ್ನೋ ನಮ್ಮೆಲ್ಲರ ಅಭಿಲಾಷೆನ ದಯವಿಟ್ಟು ಪೂರೈಸಿ. ನೀವು ಕಾರ್ಪೊರೇಟಾಗಿ ಗೆದ್ದು ಬಾಳ್ತೀರಾ, ಅದು ನಿಮ್ಮ ದೊಡ್ಡ ಆಸೆ, ಕನಸು. ನಿಮ್ಗೆ ಅದು ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾವು ಸದಾ ಇರ್ತೀವಿ. ನಮ್ಮ ಮೇಯ್ನ್ ಅಂದರೆ ಸರ್, ನಮ್ಮ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಬರಲಿ, ಒಂದು ಕಟೌಟಿಂದ ಹಿಡಿದು ಎಲ್ಲ ಥರದ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ನಮ್ಮ ಥಿಯೇಟ್ರಿಗೆ ಜನಗಳನ್ನ ಕಳಿಸ್ತಾರೆ ಪ್ರೀತಿಯಿಂದ ಹೇಳಿ. ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಸರ್. ಆಮೇಲೆ ಇಲ್ಲಿರೋ ಪ್ರತಿಯೊಂದು ಜನಕ್ಕೂ ಇವ್ರು ಗೊತ್ತು. ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಮನೋಭಾವ ಇರೋವಂಥ ವ್ಯಕ್ತಿ. ಇವ್ರಿಗೆ ಒಳ್ಳೇದಾಗಬೇಕು, ಒಳ್ಳೇದಾಗೇ ಆಗುತ್ತೆ. ಕಾರ್ಪೊರೇಟರ್ ಅಂತ ಹಾಗೆ ಆಗ್ತಾರೆ ಸರ್, ನಮ್ಮ ಅನಿಸಿಕೆ ಇದು ಸರ್. ಹೀಗಿದ್ದಾಗ ನಿಮ್ಮ ಜೊತೆಗೆ ನೀವು ನಿರ್ಮಾಪಕರು ಮತ್ತು ಸತೀಶ್ ಅಂತೇಳಿ ಇವರು ಫಿಲ್ಮ್ ಡೈರೆಕ್ಟ್ರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸತೀಶ್ ಗೌಡ್ರನ್ನ ನೀವು ಕಾರ್ಪೊರೇಟ್ ಮಾಡಬೇಕು ಅಂತ ಹೇಳಿ ಹೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂತು. ಏನು ಹೇಳ್ತೀರಿ? ಖಂಡಿತ ಸರ್, ಇದನ್ನು ನಾವು ಮಾಡ್ತೀವಿ, ಮಾಡಲೇಬೇಕು. ಇವ್ರು ಕಾರ್ಪೊರೇಟರ್ ಆಗಲೇಬೇಕು. ನಮ್ಮ ಆಸೆನೂ ಅದೇನೆ ಸರ್. ಈಗಾಗಲೇ ಬೇರೆ ಇದಾರಲ್ಲ, ಬೇರೆ ಕಾರ್ಪೊರೇಟರ್ ಅಂತೇಳಿ ಯಾರಿದ್ರೂ ಕೂಡ ಸರ್,
ನಮ್ಮ ಸತೀಶ್ ಗೌಡರು ಅದನ್ನು ಮೀರಿ ಬೆಳೀತಾರೆ. ಓಟ್ ತಗೊಳ್ಳೋಂಥ ಕೆಪಾಸಿಟಿ ಮೇಯ್ನ್ ಇದೆ. ಯಾವ ವಾರ್ಡಲ್ಲಿ? ಯಾವ ವಾರ್ಡಲ್ಲಾದರೂ ನಿಂತ್ಕೊಳ್ಳಿ ಸರ್, ಯಾವ ವಾರ್ಡಲ್ಲಾದರೂ ನಿಂತ್ಕೊಳ್ಳಿ, ಗೌಡ್ರಿಗೆ ಇರೋ ಗತ್ತು ತೋರಿಸ್ತಾರೆ. ನಾನು ಸತೀಶ್ ಅಂದ್ಬಿಟ್ಟು, ನಾನು ಈ ಸತೀಶ್ ಗೌಡ್ರ ಆಪ್ತ ಗೆಳೆಯ, 40 ವರ್ಷದ ಸ್ನೇಹಿತರು, ಇವರು ಒಡನಾಟ. ಇವರು ಇಲ್ಲಿ ಪಾರ್ಕಲ್ಲಿ ಎಲ್ಲರಿಗಿಂತ ಭಾಳ ಉತ್ಸಾಹದಿಂದ ಇರೋ ವ್ಯಕ್ತಿ ಅಂದರೆ ಸತೀಶ್ ಅವರೇ. ಅಷ್ಟು ಜನಸಂಪರ್ಕ ಇದೆ, ಅಷ್ಟು ಕಾಂಟ್ಯಾಕ್ಟ್ ಇದೆ, ಎಲ್ಲದರಲ್ಲೂ ಇದ್ದಾರೆ ಅವರು. ಒಬ್ಬ ವ್ಯಕ್ತಿನ ನಗಿಸಿ ಎಂಥ ಕಲ್ಲನ್ನು ಗುದ್ದಿ ಮಾತಾಡಿಸೋ ಶಕ್ತಿ ಇವ್ರಿಗಿದೆ. ಆ ರೀತಿ ವ್ಯಕ್ತಿಯವರು. ಆಮೇಲೆ ಇವರು ರಾಜಕೀಯ ಜೀವನದಲ್ಲೂ ಅಷ್ಟೇ. ಇವರು ಮುಂದಿನ ದಿನಗಳಲ್ಲಿ ನಾನು ಅಂದ್ಕೊಂಡಿದ್ದೀನಿ ಒಂದು ಕಾರ್ಪೊರೇಟ್ರಾಗಿ ಬರ್ತಾರೆ, ಅದು ನೋಡಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಅದೇ ಥರ ಆಗ್ತಾರೆ ಅಂತ ನಾನು ನೋಡ್ತೀನಿ, ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಂ ಸತೀಶ್ ಸರ್, ಹಾಂ ಜೊತೆಗೆ ನಿಮ್ಮ ಸಂಪಸ್ಥಲ್ಲಿ ರಾಧಾಕೃಷ್ಣ ಸರ್ ಇದ್ದಾರೆ. ಹೌದು, ಜೆಪಿ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಹೌದು. ಇವ್ರ ಬಗ್ಗೆ, ಕಾರ್ಪೊರೇಟರ್ ಬಗ್ಗೆ ಕೋರ್ಟ್ರಿಗೆ ಗೆಲ್ಲಿಸಲೇಬೇಕು ಅಂತೇಳಿ ಒಂದು ಚಾಲದಲ್ಲಿ ಹಣಾಹಣಿ ಇದೆ. ಹೌದು. ಅಲ್ಲ ಈಗ ನಮಗೆ ಸ್ನೇಹಿತರು ಹಿರಿಯರಿದ್ದಾರೆ, ರಾಧಾಕೃಷ್ಣ ಸರ್ ಎಲ್ಲರೂ ಎಲ್ಲ ಹೇಳ್ದಂಗೆ ಇವ್ರ ಬಗ್ಗೆ ನಾವು ಇಡೀ ಪಾರ್ಕ್ನಲ್ಲಿ ಇವ್ರಿಗೆ ತುಂಬ ಸಪೋರ್ಟ್ ಕೊಡ್ತೀವಿ. ಯಾಕಂದರೆ ಯಾಕಂದ್ರೆ ನಾವು ಅದೇನೋ ಹೇಳ್ತಾರಲ್ಲ, ಗಿಡಗೆ ಆ ರೀತಿಯಲ್ಲಿ ಇವ್ರನ್ನ ನೋಡ್ತಾ ಇದ್ದೀವಿ. ರಾಜಕೀಯ ಜೀವನ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ನಾನು ಈ ಭಾಗದಲ್ಲಿ ಈಗ ಆಶಿಸ್ತೀನಿ, ಇವ್ರಿಗೆ ಗೆದ್ದು ಬರಲಿ ಅಂತ ಆಶಿಸ್ತೀನಿ. ಮುಂದಿನ ದಿನಗಳಲ್ಲಿ ಒಂದು ಕಾರ್ಪೊರೇಟರ್ ಆಗಿ ಬರಲಿ ಅಂತ ನಾನು ಹೊರಹೊಮ್ಮಿ ಕೇಳ್ಕೊತೀನಿ. ಈ ಸಂದರ್ಭ ಮಾಡ್ತೀವಿ. ಇವತ್ತು ನಮ್ಮ ರಾಧಾಕೃಷ್ಣ ಸರ್, ನವೀನ್ ಅವರು ತುಮುಕ್ತಾ ಇದ್ದಾರೆ ನಿಮ್ಮ ಇದರಲ್ಲಿ. ಇದ್ರ ಬಗ್ಗೆ ಏನು ಹಿನ್ನೆಲೆ ಏನು ಸರ್? ಏನಾದ್ರು ಜಿ ಪಿ ಏನಾದ್ರು ಪಡೆ ಮಾಡಿಕೊಂಡು ಹೆಸರು ಮಾಡಬೇಕು ಅಂತ ಇದ್ದೀರಾ? ಹೇಗೆ ಇದಕ್ಕಿದ್ದಾಗಿ ಒಂದು ರೂಪರೇಖೆಗಳ ಬಗ್ಗೆ ತಿಳಿಸ್ಕೊಡಿ. ಇಲ್ಲ ಸರ್, ನೀವು ಕೇಳ್ತಾ ಇರೋದು ಕರೆಕ್ಟಾಗಿದೆ. ಯಾಕೆ ಅಂದರೆ ನಾವು ಇಂದಿನ ದಿನಗಳಲ್ಲೂ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಸಾಕಷ್ಟು ಸಮಾಜ ಸೇವೆ ಮಾಡಿದ್ದೀವಿ, ಸಾಕಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಸಾಕಷ್ಟು ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದೀವಿ. ಹಾಗೂ ನಾವು ಕೊರೋನಾ ಟೈಮಲ್ಲೂ ನಾವು ತುಂಬ ಬಡವರಿಗೆ ಸಹಾಯ ಮಾಡಿದ್ದೀವಿ. ನಾವು ಜೀವದ ಬಗ್ಗೆ ನಾವು ಬೆಲೆ ಕೊಡದೆ ಬಡವರಿಗೆ ಹೋಗ್ಬಿಟ್ಟು ನಾವು ಸಹಾಯ ಮಾಡಿದ್ದೀವಿ. ಒಂದು ವ್ಯಾಕ್ಸಿನ್ ಆಗಿರ್ಬೋದು, ಒಂದು ಬೆಡ್ ವ್ಯವಸ್ಥೆ ಆಗಿರ್ಬೋದು ಮಾಡ್ಕೊಂಬಂದಿದ್ದೀವಿ. ಬಡವರಿಗೆ ಕಿಟ್ ಇರ್ಬೋದು ಕೊಟ್ಕೊಂಬಂದಿದ್ದೀವಿ. ಆದ್ದರಿಂದ ನಾವು ಬೆಳಿಬೇಕು ಸರ್, ನಾವು ಬೆಳಿಬೇಕು ಅಂತ ನಮ್ಮಲ್ಲೂ ಆಸೆ ಇದೆ. ಆದ್ದರಿಂದ ನಾವು ಗುರುಸ್ಕೊಂಡಿದ್ದೀವಿ. ನಾವು ಸತತ 25 ವರ್ಷದಿಂದ ನಾವು BJP ದುಡ್ದಿದ್ದೀವಿ. ನಮ್ಮನ್ನು ಜನ ಗುರುತಿಸಿದ್ದಾರೆ, ನಾಯಕರು ಗುರುತಿಸಿದ್ದಾರೆ, ಹಿರಿಯ ಲೀಡರ್ಗಳು ಗುರುತಿಸಿದ್ದಾರೆ. ಆದ್ದರಿಂದ ನಾವು GB ಆಗಿದೆ, ವಾರ್ಡ್ ಬೈಫರ್ಕೇಷನ್ ಆಗಿದೆ, ಕ್ಯಾಟಗಿರಿ ಆಗಿದೆ. ಆದ್ದರಿಂದ ನಾನು ಕೇಳ್ತಾ ಇದ್ದೀನಿ, ನಮಗೊಂದು ಅವಕಾಶ ಮಾಡಿಕೊಡಿ. ನಾವು ಗೌಡ್ರು 28,000 ಓಟಿದ್ದೀವಿ ಜಯನಗರದಲ್ಲಿ. ನಮಗೂ ಗೌಡ್ರಿಗೊಂದು ಅವಕಾಶ ಮಾಡಿಕೊಡಿ. ಇದುವರೆಗೂ ಇಷ್ಟು ವರ್ಷದಿಂದ ಅವಕಾಶ ಮಾಡಿಕೊಟ್ಟಿದ್ದೀರಾ? ನಾವು ನಮ್ಮ ಮಂದಳ ನೋವು ಕೇಳ್ಕೊಂಡಿದ್ದೀವಿ. ನಾವು ನಮ್ಮ ಶ್ರಮ ಪಟ್ಟಿರೋದು ನಾವು ತೋರಿಸಿದ್ದೀವಿ. ಒಂದು ಸ್ಟ್ರೈಕ್ ಇರ್ಬೋದು, ಒಂದು ಗಲಾಟೆ ಇರ್ಬೋದು, ಒಂದು ಮೀಟಿಂಗ್ ಇರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿದ್ದೀವಿ. ನಾನು ಒಂದು ಗುರುತಿ ನನಗೂ BJPಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಮಂಡಲ್ ಕಾರ್ಯದರ್ಶಿ ಆಗಿದ್ದೀನಿ ಜಯನಗರ ವಿಧಾನಸಭೆಗೆ. ಹಿಂದೆಗಡೆ ಬೆಂಗಳೂರು ಸಿಟಿಗೆ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೆ. ಹಿಂದೆ ವಾರ್ಡ್ ಅಧ್ಯಕ್ಷ ಆಗಿದ್ದೆ. ಅದ್ರ ಮುಂದೆ ಬೂತ್ ಕೆಲಸ ಮಾಡಿದ್ದೀನಿ. ನಾನು ಬೂತ್ ಮಾಡಿದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಮಗೊಂದು ಅವಕಾಶ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಯಾಕೆ ಅಂದರೆ ಇವಾಗ ಹಣಬಲ ಇರೋರಿಗೆ ಮಾತ್ರ ಕೊಡಬಾರ್ದು, ಜನಬಲ ಇದೆ. ನಮಗೆ ಜನಬಲ ಇದೆ ಸರ್. ನಮಗೂ ಟಿಕೆಟ್ ಕೊಡಿ. ನಮಗೆ ಜನಗಳ ಪ್ರೋತ್ಸಾಹ ಇದೆ. ನಾವು 100% ಗೆದ್ದೇ ಗೆಲ್ತೀವಿ. ಸರ್, ಎಲ್ಲರೂ ಹೇಳ್ತಾರೆ ಸತೀಶ್ ಗೌಡರು ಟಿಕೆಟ್ ಮಾತ್ರ ಕೇಳ್ತಾರೆ, ಆಮೇಲೆ ಅವರು ಮೊಬೈಲ್ ಸ್ವಿಚ್ ಆಫ್ ಸಿಕ್ಕದ ಕೈ ಸಿಕ್ಕಲ್ಲ ಅಂತಾರೆ. ಏನು ಹೇಳ್ತೀರಿ? ಅದು ನೀವು ಬಂದು ತಪ್ಪು ಮಾಹಿತಿ ಇದೆ. ಯಾಕೆ ಅಂದರೆ ನಾನು BSNL ಬಂದಾಗಿಂದ ಒಂದೇ ನಂಬರು ನಂದು. BSNL ಬಂದಾಗಿಂದ ಒಂದೇ ನಂಬರು. ನಾನು ಇದುವರೆಗೂ ಚೇಂಜು ಮಾಡಿಲ್ಲ ನಂಬರು. ಇದಕ್ಕೆ ನಿಮಗೆ ಸಾಕ್ಷಿ ಇದೆ. ಒಂದು, ನಾವು ಫೋನ್ ಸ್ವಿಚ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಫೈನಾನ್ಸರ್ ಅಲ್ಲ, ನಾನು ಕೆಟ್ಟ ಚಟುವಟಿಕೆಲಿಲ್ಲ, ನಾನು ಬೇರೆ ವಿಷಯಕ್ಕೆ ಹೋಗಲ್ಲ. ನಾನು ಯಾಕೆ ಸ್ವಿಚ್ ಆಫ್ ಮಾಡಲಿ? ನಾನು ಸಮಾಜ ಸೇವೆ ಮಾಡ್ತಾವ್ರನು. 24/7 ನನ್ನ ಫೋನ್ ಆನಲ್ಲಿರುತ್ತೆ. ಯಾಕೆ ನಮ್ಮ ಸ್ನೇಹಿತರಿಗೆ ಗೊತ್ತು, ನಮ್ಮ ಗುರುಗಳಿಗೆ ಗೊತ್ತು, ನಮ್ಮ ಎಲ್ಲ ನಾಗರಿಕರಿಗೆ ಗೊತ್ತು. ಸರ್, ನಮ್ಮ ಮಾಹಿತಿ ಬಂದ ಪ್ರಕಾರ ನಿನ್ನೆ ರಾತ್ರಿ ನೀವು ಏನು ಒಂದು ಸೋಮ್ಯಾರೆಡ್ಡಿ ಮನೆಗೆ, ನಮ್ಮ ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ಅಂತ ಹೇಳಿದ್ರಿ. ಬೆಳಗ್ಗೆ ನೋಡಿದ್ರೆ ನಮ್ಮ CK ರಾಮಮೂರ್ತಿ ಅವ್ರ ಮನೆಗೆ ಹೋಗ್ಬೋದು ಅಂತ ಹೇಳ್ತಿರೋರು. ಏನು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೆಲ್ಲ ನಿಮಗೆ ತಪ್ಪು ಮಾಹಿತಿ ಬಂದಿದೆ, ದಯವಿಟ್ಟು ಕ್ಷಮೆ ಇರಲಿ. ನಾವು ರಾಮಮೂರ್ತಿಯವರ ಪಕ್ಕ ಫಾಲೋವರು. ನಾವು BJPಗೆ ನಾವು ಕಟ್ಟಾಳು. ಆದ್ದರಿಂದ ಸೌಮ್ಯಾರೆಡ್ಡಿಯವರು ನಮ್ಮ ಮಾಜಿ ಶಾಸಕಿ ಇರ್ಬೋದು, ರಾಮಲಿಂಗಾರೆಡ್ಡಿಯವರು ನಮ್ಮ ಶಾಸಕರಿರ್ಬೋದು, ಅವ್ರಿಗೆ ಅವ್ರ ಮೇಲೆ ನಮ್ಗೆ ಗೌರವ ಇದೆ. ಯಾಕೆಂದರೆ ನಾವು ಯಾರನ್ನೂ ನಾವು ದೂಷಿಸೋಂಗಿಲ್ಲ ಇಲ್ಲಿ. ಈ ಸಂದರ್ಭದಲ್ಲಿ ನಮಗೆಲ್ಲರೂ ಬೇಕಾಗುತ್ತೆ. ಆದ್ದರಿಂದ ನಾವು
ಅವ್ರ ಮನೆಗೆ ಹೋಗಿರೋ ತಪ್ಪು ಮಾಹಿತಿ ಬಂದಿದೆ ನಿಮಗೆ. ನಾವು ರಾಮಮೂರ್ತಿ ಅವ್ರನ್ನೇ ಫಾಲೋ ಮಾಡ್ತಾ ಇರೋದು, BJPನೇ ಫಾಲೋ ಮಾಡ್ತಾ ಇರೋದು, BJP ನಾವು ದುಡಿತಾ ಇರೋದು, BJPಗೋಸ್ಕರ ಶ್ರಮ ಪಟ್ಟಿದ್ದೀವಿ. ನಾವು ಬೂತ್ ಮಾಡಿದೆ ಈ ಮಟ್ಟಕ್ಕೆ ಬೆಳ್ಕೊಂಬಂದಿದ್ದೀವಿ. ಆದ್ದರಿಂದ ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ನಾವು. ಇವತ್ತು ಒಂದು ಬೆಳಗಿನ ಮಾರ್ನಿಂಗ್ ಒಳ್ಳೆಯ ಶುಭ ದಿನ. ಆ ಶುಭದಲ್ಲಿ ನಿಮ್ಮೆಲ್ಲರ ಒಟ್ಟುಗೂಡಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸತೀಶ್ ಗೌಡರು ಇವತ್ತು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರ ಬ್ಲೆಸ್ಸಿಂಗು ಅವ್ರಿಗಿದೆ. ಯಾವುದೇ ಶಕ್ತಿಯಾಗಿರಲಿ, ಯಾವುದೇ ರೀತಿಯಾಗಿರಲಿ, ಆ ಬ್ಲೆಸ್ಸಿಂಗು ಅವ್ರು ಹೋಗೋ ದಾರಿಗಳು ಉತ್ತಮವಾಗಿರಲಿ ಅಂತ ನಾನು ಬಯಸ್ತಾ, ಜೊತೆಗೆ ನಾನು ಈ ನಮ್ಮ ಸತೀಶ್ ಗೌಡರು ಸ್ಥಳೀಕರು, ಎಲ್ಲ ಬಲ್ಲವರು, ಎಲ್ಲ ವಿಚಾರಗಳು ಗೊತ್ತಿದೆ. ಫೈನಾನ್ಸ್ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಬುದ್ಧಿಲಿ ಎಲ್ಲ ಥರದಲ್ಲೂ ಅವರು ಎತ್ತರದಲ್ಲಿದ್ದಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನನ್ನ ಭಾವನೆಯಲ್ಲಿ ಅವರು ಚಮಕ್ ರಾಜ ಅಂತ ಹೇಳ್ಬೋದು. ಚಮಕ್ ಅಂದರೆ ವ್ಯಕ್ತಿಯ ಒಂದು ಬದಲಾವಣೆ ಇದೆಯಲ್ಲ, ಆ ಬದಲಾವಣೆಗಳು ಆ ವ್ಯಕ್ತಿ ಇನ್ನೊಬ್ಬನ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಅವರಲ್ಲಿದೆ. ರಾಜಕೀಯಕ್ಕೆ ಬೇಕಾ ಒಂದು ವೇಳೆ ಪ್ರತಿಯೊಂದು ಒಬ್ಬೊಬ್ಬರು ಒಂದೊಂದು ಉದ್ಯೋಗದಲ್ಲಿದ್ದಾರೆ, ಆದರೆ ಪ್ರತಿಯೊಂದರ ಒಂದು ಒಳ್ಳೆ ಆಸೆ ಇದೆ. ಆ ಆಸೆಗೆ ಸ್ನೇಹ ಭಾಳ ಮುಖ್ಯ. ಆ ಸ್ನೇಹ ಎಲ್ಲಿರುತ್ತೋ ಯಾವುದೇ ಇದಾಗಿರಲಿ ಅಲ್ಲಿ ಶಕ್ತಿ ಗೆಲುವು ಇದ್ದೇ ಇರುತ್ತೆ. ಹಾಗಾಗಿ ಅವರಿಗೆ ನಮ್ಮ ಸ್ನೇಹ ಅಂತಕ್ಕಂಥದ್ದು ಬ್ಲಡ್ಗಿಂತನೂ ಕೂಡ ಭಾಳ ಮುಖ್ಯವಾಗಿದ್ದು, ಆ ಸ್ನೇಹ ಬಲ ಈ ಪಾರ್ಕ್ನಲ್ಲಿ ತುಂಬ ವರ್ಷಗಳಿಂದ ನಾನು 30 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದೀನಿ. ಆ 30 ವರ್ಷಗಳು ನೋಡ್ತಾ ಇದ್ದರೆ ಎಲ್ಲ ಸ್ನೇಹ ಬಲರು ಕೂಡ ಎಲ್ಲರ ಮೇಲೂ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಿಂದೆ ನಾವು ದೇವಸ್ಥಾನಗಳನ್ನ ನಾವು ಇದು ಮಾಡ್ತಿದ್ದೋ, ಹಬ್ಬಗಳನ್ನ ಎಲ್ಲ ಮಾಡ್ತೀವಿ. ಬಟ್ ಬದಲಾವಣೆ ಆದಾಗ ಈಗ ವ್ಯಕ್ತಿ ಬದಲಾವಣೆ ಅಂತ ಈಗ ಹುಟ್ಟುಹಬ್ಬಗಳು ಆಚರಣೆ ಆಗ್ತದೆ. ಮನುಷ್ಯನಿಗೆ 2 ಹಬ್ಬ, ಒಂದು ಹುಟ್ಟು, ಒಂದು ಮದುವೆ. ಆ ಹುಟ್ಟುಹಬ್ಬ ಇದೆಯಲ್ಲ, ಅದು ಅವನು ಬೆಳೆದಾಗೆಲ್ಲ ಆ ಥರ ಆಚರಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ಸತೀಶ್ ಈ ಮಟ್ಟಕ್ಕೆ ಆಚರಣೆ ಮಾಡ್ತಾರೆ ಅಂದರೆ ಅವ್ರು ಬೆಳೆದಿದ್ದಾರೆ. ಯಾವ್ದಾದ್ರು ಸತೀಶ್ ಗೌಡರು ಏನು ನೀವು ಆಡಳಿತಕ್ಕಂಥ ಎಲ್ರಿಗೂ ಫೈನಾನ್ಸ್ ಮಾಡಿ ಬಹಳ ಚೇಷ್ಟೆ ಮಾಡಿದ್ದಾರೆ ಅಂತ ಹೇಳಿ ಚೇಷ್ಟೆಯಲ್ಲಿ ಒಂದು ತಮಾಷೆ ಇದೆ ಸರ್, ಪ್ರೀತಿ ಇದೆ. ಆ ಪ್ರೀತಿಯ ಗೆಲುವು ಅವರು ನಾವೆಲ್ಲ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇಲ್ಲ ಸರ್, ನನಗೊಂದು ಕಾಫಿ ಕೊಡ್ತಿದ್ದಾರೆ ಅಷ್ಟೇ, ಅದೇ ಫೈನಾನ್ಸ್ ಅಂತ ಹೇಳ್ಬೋದು. ಯಾರಿಗೂ ಫೈನಾನ್ಸ್ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅವರು ಒಂದು ಒಳ್ಳೆ ಒಂದು ವ್ಯವಸ್ಥೆ ಇದೆ. ಬಟ್ ಫೈನಾನ್ಸ್ ಅನ್ನೋದು ಏನು ಗೊತ್ತಾ, ಒಬ್ಬ ಕಷ್ಟದಲ್ಲಿ ಬಂದಾಗ ಅವನಿಗೆ ಆ ಸಂದರ್ಭದಲ್ಲಿ ಕೊಡುವ ಕ್ಷಣಗಳಿದೆಯಲ್ಲ, ಅದು ಬಹಳ ಮುಖ್ಯ ಆಗಿರುತ್ತೆ. ಆಮೇಲೆ ಅದು ಯಾವ ರೀತಿ ಅವ್ರು ರಿಟರ್ನ್ ತಗೊಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಅದು ಒಂದು ದೊಡ್ಡ ಸಮಾಜ ಕಾರ್ಯ ಅಂತ ನಾನು ಹೇಳ್ಬೋದು. ಇನ್ನೊಂದು ಸತೀಶ್ ಗೌಡರು ಏನ್ ಬೇಕು ಪಡ್ಕೊಂಡಿದ್ರೆ ಅವರು ತಗೊಂಡ್ಬಿಡ್ತಾರೆ, ಏನೇ ಆದ್ರೂ ಸಾರಿಸ್ತಾರೆ, ಇಷ್ಟೇ ಖರ್ಚು ಕೊಂಡ್ಕೋತಾರೆ ಅಂತೇಳಿ ಮಾಹಿತಿ ಬಂತು ಸರ್. ಕೊಂಡ್ಕೊಳ್ಳೋದು ಅದೇನು ಮರಾನ ಇಮ್ಮಿನ ಅವ್ರ ಮನಸ್ಸಿಂದ ವಿಶ್ವಾಸದಲ್ಲಿ ಆ ಸೆಳೆತ ಇದೆಯಲ್ಲ, ಅದೇ ಕೊಂಡ್ಕೊಳ್ಳೋದು. ಆ ಒಂದು ಸ್ನೇಹ ಬಲನ ಗಳಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದೇ ಸೆಳೆತ, ಅದೇ ಕೊಂಡ್ಕೊಳ್ಳೋದು. ಹಾಗಾಗಿ ದೇವರು ಒಂದು ಎಲ್ಲರಿಗೂ ಅವಕಾಶ ಇದೆ. ಇವತ್ತು GBI ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ನಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಬದಲಾವಣೆ ಆದಾಗ ಇಲ್ಲಿ ಅನೇಕ ಪಕ್ಷಾತೀತಗಳಿದೆ. ಆ ಪಕ್ಷಾತೀತದಲ್ಲಿ ಅವ್ರು ಯಾವುದು ಬೆಳೀತಾರೋ ಆ ಸಿದ್ಧಾಂತದಲ್ಲಿ ಎಲ್ಲರ ಸ್ನೇಹ ಬಲ ಇದೆ, ಅದು ನಮ್ಮದು ಕೂಡ ಅದರ ಜೊತೆ ಸೇರಿಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವ್ರಿಗೆ ದೇವರು ಇದೇ ಥರ ಆರೋಗ್ಯ ಎಲ್ಲನೂ ಕೊಟ್ಟು ನಮಗೆ ನಾಯಕರಾಗಲಿ ಅಂತ ನಾವು ಅವ್ರನ್ನ ಬಯಸ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸತೀಶ್ ಅವರು ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವರೇನೋ ಎಲೆಕ್ಷನ್ ನಿಂತ್ಕೋಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರಿಂದ ನಾನು ಒಂದು ಶಕ್ತಿಯಾಗಿ ನಿಂತ್ಕೊಂಡು ಏನು ಸಪೋರ್ಟ್ ಮಾಡಬೇಕು ಮಾಡ್ತೀನಿ. ಸತೀಶ್ ಗೌಡ್ರು ಅವ್ರಿಗೆ ಶುಭಾಶಯಗಳು. ನಿಧಾನ ಮಾತಾಡಬೇಕು. ಅವರು ಒಳ್ಳೊಳ್ಳೆ ಸಮಾಜ ಕಾರ್ಯ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅವ್ರ ಮುಂದೆ ದೊಡ್ಡ ಹುದ್ದೆ ಸಿಕ್ಕಲಿ ಅಂತ ಹಾರೈಸ್ತೀವಿ. SK ಸತೀಶ್ ಅನ್ನೋರು ಇಲ್ಲಿ ಒಂದು ಎಲ್ಲ ಫ್ರೆಂಡ್ಸ್ಗೂ ಬೇಕಾದಂಥ ವ್ಯಕ್ತಿ ಅವರು. ಇವತ್ತು ಅವ್ರದ್ದು ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಹೆಲ್ತ್ ಕ್ಯಾಂಪು ಪ್ರತಿಯೊಬ್ಬರಿಗೂ ಎಲ್ಲ ಅನುಕೂಲ ಆಗುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ನಾವು ಸೇರಿ ಎಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಏನಂದರೆ ನೆಕ್ಸ್ಟ್ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ, ರಾಜಕೀಯ ಭವಿಷ್ಯದಲ್ಲಿ ಮುಂದೆ ಬರ್ತಾರೆ ಅಂತ ನಮಗೆ ಒಂದು ಇದಿದೆ. ವಾಕ್ಚಾತುರ್ಯ ತುಂಬ ಚೆನ್ನಾಗಿದೆ ಅವ್ರದ್ದು. ಎವ್ರಿ ಇಯರು ಹೀಗೆ ಮಾಡ್ತೀವಿ ನಾವು. ಅವ್ರದ್ದು ಬರ್ಡೇ ತುಂಬ ಚೆನ್ನಾಗಿ ಮಾಡ್ತೀವಿ. ತುಂಬ ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ಕೆಲ್ಲ ವಿಶ್ ಮಾಡ್ತಾರೆ. ಅವ್ರಿಗೆ ತುಂಬ ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾವು ಹೇಳೋದು ಅಂದರೆ ಭಾಳ ಕಷ್ಟನೇ. ತುಂಬ ಬೇಕಾದವರು ಎಲ್ಲ ಜನಗಳಿಗೂ ಎಲ್ಲ ಇದಕ್ಕೂ ಎಲ್ಲ ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ ಅಂಥದ್ರಲ್ಲಿ ಅವ್ರದ್ದು ಹುಟ್ಟುಹಬ್ಬಕ್ಕೆ ಎಲ್ಲ ಜನನೂ ಸೇರಿ ನಮ್ಮ ಪಾರ್ಕ್ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಹುಟ್ಟುಹಬ್ಬನ ಚೆನ್ನಾಗೆ ಮಾಡ್ತಾಯಿದ್ದೀವಿ. ಸರ್, ಇವತ್ತು ತಾವು ನಡೆದ ಪಾರ್ಕ್ ಬಂದಿದ್ದೀರಾ. ನೀವು ಬಂತಾ ಇದ್ದಂಗೆ
ಪೊಲೀಸ್ ತಂಡ ಬಂತು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸರ್ ಪೊಲೀಸ್ದಲ್ಲಿ ಅಷ್ಟೊಂದು ನೀವು ಬಹಳಷ್ಟು ಫೇಮಸ್ ಆಗಿ ಪ್ರಸಿದ್ಧ ಆಗಿದ್ದೀರಿ, ಇದ್ರ ಬಗ್ಗೆ ಹೇಳ್ತೀರಿ? ಸೊ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಂದ್ರೆ ನಾವು ಒಳ್ಳೆ ಕರ್ತವ್ಯ ಮಾಡಿ ಜನಗಳಿಗೆ ಒಳ್ಳೆ ಉದ್ದೇಶದಿಂದ ಒಳ್ಳೆತನ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ನಾವು ಡಿಪಾರ್ಟ್ಮೆಂಟ್ ಸೇರೋ ಉದ್ದೇಶನೇ ಅದು. ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಅದು ಕಾಕಿ ಡ್ರೆಸ್ ಹಾಕಿದ್ಮೇಲೆ ನಾವು ಮಾಡಲೇಬೇಕಾಗುತ್ತೆ, ಜನಸೇವೆನೇ ಮಾಡಬೇಕಾಗುತ್ತೆ. ಅದರಲ್ಲಿ ಏನೂ ಬೇರೆ ಇದಿರಲ್ಲ. ಮತ್ತೊಂದು ಕೇಳಬೇಕು ಅಂದರೆ ಪೊಲೀಸ್ ಅವರು ಅಂದರೆ ಸಾಧಾರಣವಾಗಿರ್ತಾರೆ, ನೀವು ಅದಕ್ಕಿಂತ ಒಂದು ಮತ್ತೆ ಹೇಳಿದ್ದೀರಾ. ಯಾಕೆಂದರೆ ಜನರ ಕಷ್ಟ ಅಂದಾಗಲಿ ಅಥವಾ ಮುಂದೇನು ಸಮಸ್ಯೆ ಆಯಿತು ಅಂತೇಳಿ ನಾನು ಸತೀಶ್ಗೌಡ್ರು ಕೇಳಿದು ರಮೇಶ್ ಬರ್ತಾ ಇದ್ದಾರೆ ಅಂದರೆ ಪೊಲೀಸ್ ತಂಡನೇ ಬರ್ತಾರೆ ಅಂತೇಳಿ ಭಾಳ ಖುಷಿಪಟ್ಟರು. ಈ ವಿಚಾರದ ತಾವೇನು ಹೇಳ್ತೀವಿ? ಈ ವಿಚಾರದಲ್ಲಿ ಅವ್ರಿಗೆ ಗೊತ್ತಿದೆ ಸತೀಶ್ ಗೌಡ್ರೆ ನಮ್ಮ ಬಗ್ಗೆ, ಹಂಗಾಗಿ ಸ್ವಲ್ಪ ನಮ್ಮ ಬಗ್ಗೆ ಹೇಳಿರ್ತಾರೆ. ಸೊ ನಮ್ಮ ಉದ್ದೇಶ ಏನಂದರೆ ಜನಗಳು ಒಳ್ಳೆ ಮಾಡೋದೆ, ಅದೇ ನಮ್ಮ ಉದ್ದೇಶ ಮೈನು. ಈವರೆಗೂ ನಮ್ಮ ಕರೆಗೆ ಹೋಗೊಟ್ಟು ತಾವು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರೂ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಾವು ಕಾರಣಕರ್ತರಿದ್ದೀರಿ. MAS ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ TV ನ್ಯೂಸ್ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಕಾರ್ಯಕ್ರಮಗಳು ಜಾಸ್ತಿ ಸಿಗಲಿ, ಇನ್ನೂ ಅವ್ರ ಚಾನಲ್ಲು ಜಗತ್ ಪ್ರಸಿದ್ಧಿಯಾಗಲಿ, ಅವರ ಕೀರ್ತಿ ಇನ್ನೂ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ನೀವು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ.